11th one, fill in the blank with appropriate tense form of the word given in the brackets. First one, the next day as Smita and her father dash for the concert, her brother smiled and said, enjoy yourself. The next day Smita and her father ಅವರು ಹೋಗ್ತಾ ಇದ್ದಾಗ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಬಿ ಪ್ಲಸ್ ಲೀವ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಫಾದರ್ ಬಿ ಪ್ಲಸ್ ಲೀವ್ ಅಂತ ಕೊಟ್ಟಿದ್ದಾರೆ. ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕು. ಸೊ ಬಿ ಪ್ಲಸ್ ಲೀವ್ ಅನ್ನೋದು ಇಲ್ಲಿ ಏನಾಗುತ್ತೆ, ವರ್ ಲಿವಿಂಗ್. ಓಕೆ, ಸೊ ನೋಡಿ, ಸ್ಮಿತಾ ಅಂಡ್ ಹರ್ ಫಾದರ್ ಅಂತ ಇದೆ, ಪ್ಲೂರಲ್ ಫಾರ್ಮ್. ಸೊ ಬಿ ಏನಾಗಬೇಕು, ಪಾಸ್ಟ್ ಟೆನ್ಸ್, ವೇರ್, WERE, ವರ್ ಲಿವಿಂಗ್. ಲೀವ್ ಅನ್ನೋದು ಲಿವಿಂಗ್, ವರ್ ಬಂದಾಗ ಲಿವಿಂಗ್ ಅನ್ನೋದು ಬರುತ್ತೆ. ಓಕೆ, so Smita and father were leaving for the concert. Her brother smiled and said, enjoy yourself. So ಈ ಸೆಂಟೆನ್ಸ್ ನಿಮ್ಗೆ ಸೇಮ್ ಸೆಂಟೆನ್ಸ್ 10th ಪ್ಯಾರಾಗ್ರಾಫ್ ಆಫ್ ದ ಲೆಸನ್ ಅಲ್ಲಿ ಕೊಟ್ಟಿರೋಂಥದ್ದು ಮಕ್ಕಳು. ಓಕೆ, ಅದೇ ರೀತಿ ಸೆಕೆಂಡ್ ಒನ್, ಇನ್ ದ ವಿಂಗ್ಸ್ ಅ ಸ್ಮಾಲ್ ಕ್ರೌಡ್ ಡ್ಯಾಶ್ to talk about the concert. In the wings, a small crowd dash to talk about the concert. Small have plus gather ಅಂತ ಕೊಟ್ಟಿದ್ದಾರೆ. Small crowd had gathered. So, have ಅನ್ನೋದು had ಆಗುತ್ತೆ, gather ಅನ್ನೋದು gathered, past tense ಆಗ್ಬೇಕು. ಓಕೆ, so this sentence is from 12th para of your lesson. ಸೊ ಎಲ್ಲೆಲ್ಲಿ ಬಂದಿದೆ ಸೆಂಟೆನ್ಸ್ ಅನ್ನೋದನ್ನು ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ?